ಪ್ರಸ್ತುತ ನಡೀತಾ ಇರುವ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಪ್ರಮುಖ ಆಕರ್ಷಣೆಗಳಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮಾಜಿ ನಾಯಕ ಹಾಗೂ ಥಲಾ ಅಂತಲೇ ಖ್ಯಾತಿ ಪಡೆದಿರುವ ಎಂಎಸ್ ಧೋನಿ ಕೂಡ ಒಬ್ರು. ಏಕೆಂದರೆ ಕಳೆದ 5 ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಮಿಸ್ಟರ್ ಕೂಲ್ ಕ್ಯಾಪ್ಟನ್ ಅಂದಿನಿಂದ ಇಲ್ಲಿವರೆಗೂ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಐಪಿಎಲ್ ಟೂರ್ನಿಯಲ್ಲಿ ತಲ್ಲೀನರಾಗಿದ್ದಾರೆ. ಆದರೆ ಎಂಎಸ್ಡಿಯ ಐಪಿಎಲ್ ನಿವೃತ್ತಿ ಬಗ್ಗೆ ಸದ್ಯ ಸಾಕಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇವೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಶನಿವಾರ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಣ ಪಂದ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಎಂಎಸ್ ಧೋನಿಯ ಇಡೀ ಕುಟುಂಬ ಆಗಮಿಸಿದೆ. ಸಾಮಾನ್ಯವಾಗಿ ಎಂಎಸ್ ಧೋನಿ ಅವರ ಪತ್ನಿ ಮತ್ತು ಪುತ್ರಿ ಪಂದ್ಯದ ವೇಳೆ ಕಾಣಿಸಿಕೊಳ್ಳುತ್ತಾರೆ. ಆದರೆ ಈ ಬಾರಿ ಎಂಎಸ್ ಧೋನಿಯ ಅಪ್ಪ ಅಮ್ಮ ತಮ್ಮ ಮಗನ ಪಂದ್ಯವನ್ನ ವೀಕ್ಷಿಸೋದಕ್ಕೆ ಚೆನ್ನೈಗೆ ಬಂದಿರೋದು ಅಭಿಮಾನಿಗಳಿಗೆ ಹಲವು ಅನುಮಾನಗಳನ್ನ ಮೂಡಿಸಿವೆ. ಬಹುಶಃ ಡೆಲ್ಲಿ ವರ್ಸಸ್ ಚೆನ್ನೈ ಪಂದ್ಯದ ಬಳಿಕ ಎಂಎಸ್ ಧೋನಿ ಪಾಲಿಗೆ ವಿಶೇಷ ಘಟನೆ ನಡೀಬಹುದಾ ಅಥವಾ ಸಿಎಸ್ಕೆ ಮಾಜಿ ನಾಯಕ ಐಪಿಎಲ್ ವೃತ್ತಿ ಜೀವನಕ್ಕೆ ವಿದಾಯ ಹೇಳಬಹುದಾ ಎನ್ನುವಂತೆ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. ಆದರೆ ಪಂದ್ಯದ ಬಳಿಕ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವ ನಿರೀಕ್ಷೆ ಇದೆ.